ನಾವು ನೋಡ್ತಾ ಇದ್ದೀವಿ ಜೀವನಕ್ಕೆ ತಿರುವು ಕೊಡುವಂಥದ್ದು. ವಿದ್ಯಾರ್ಥಿಗಳ ಜೀವನಕ್ಕೆ ತಿರುವು ಅಂತಂದರೆ ಅದು SSLC ಮತ್ತು PUC. ಅಂತೂ ಇಂತೂ SSLC ರಿಸಲ್ಟ್ ಬಂದಿದೆ, ಒಳ್ಳೆ ಫಲಿತಾಂಶ ಈ ಬಾರಿ. ಯಥಾ ಪ್ರಕಾರ ದಕ್ಷಿಣ ಕನ್ನಡ ಪ್ರಥಮ ಸ್ಥಾನದಲ್ಲಿದೆ, ಉಡುಪಿ 2ನೇ ಸ್ಥಾನದಲ್ಲಿದೆ, ಉತ್ತರ ಕನ್ನಡ 3ನೇ ಸ್ಥಾನದಲ್ಲಿದೆ. ನಾವು ಅದರ ಡೀಟೇಲನ್ನು ನಿಮಗೆ ಕೊಡ್ತಾ ಇದ್ದೀವಿ. ಅಂದರೆ ಯಾವ್ಯಾವ ಜಿಲ್ಲೆಗಳು ಯಾವ್ಯಾವ ಸ್ಥಾನದಲ್ಲಿವೆ ನೀವು ಟಾಪ್ ಬ್ಯಾಂಡಲ್ಲಿ ಅಂದರೆ ಸ್ಕ್ರೀನ್ನ ಮೇಲ್ಭಾಗದಲ್ಲಿ ನೀವು ನೋಡ್ಬೋದು. ಸ್ಕ್ರೀನ್ನ ಕೆಳಭಾಗದಲ್ಲಿ ಯಾವ್ಯಾವ ಜಿಲ್ಲೆ ಎಷ್ಟೆಷ್ಟು ಪರ್ಸೆಂಟ್ ತಗೊಂಡಿದೆ ಪಾಸಿಂಗ್ ಪರ್ಸೆಂಟೇಜ್ ಅದನ್ನು ನಾವು ಸ್ಕ್ರೀನ್ನ ಕೆಳಗಡೆ ಕೊಡ್ತಾ ಇದ್ದೀವಿ. ಬರೀ ಒಬ್ಬ ವಿದ್ಯಾರ್ಥಿ ಮಾತಾಡ್ತಾ ಇದ್ದಾರೆ ನೋಡೋಣ. ಹೇಗೆ ಅನಿಸ್ತಿದೆ, ನಿಮ್ಮ ಕಸರತ್ತು ಹೇಗಿತ್ತು ಮೇಡಮ್? ಖುಷಿ ಇದೆ. ನಂದು ಎಫರ್ಟ್ಸ್ ಹಾಕಿದ್ದೀನಿ ಇವತ್ತು. ನನ್ನ ಎಫರ್ಟ್ಸಿಂದ ನಮ್ಮ ಅಪ್ಪ ಅಮ್ಮ ಸಪೋರ್ಟಿಂದ, ನಮ್ಮ ಟೀಚರ್ ಸಪೋರ್ಟಿಂದ ಇಲ್ಲಿದ್ದೀನಿ ಅಂತ ಅನಿಸುತ್ತೆ. ಅಂದರೆ ಯಾವ ರೀತಿ ಓದ್ತಾ ಇದ್ರಿ ಡೈಲಿ, ಯಾವ ರೀತಿ ಅಂದರೆ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ? ಡೈಲಿ ತುಂಬ ಕಾಂಪ್ಲಿಕೇಟೆಡ್ ಇರೋ ಸಬ್ಜೆಕ್ಟ್ಸ್ನ ಜಾಸ್ತಿ ಹೊತ್ತು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಎಲ್ಲ 6 ಸಬ್ಜೆಕ್ಟ್ಸ್ಗೂ ಓವರಾಲ್ ಈಕ್ವಲ್ ಇದು ಕೊಡ್ತಾ ಇದ್ದೆ. ಅದೇ ಅವತ್ತಿಂದ ಟಾಪಿಕ್ಸ್ ಟಾರ್ಗೆಟ್ ಇಟ್ಕೊಂಡು ಅದನ್ನು ಕವರ್ ಮಾಡ್ತಿದ್ದೆ. ಮುಂದೆ ಏನು ಮಾಡಬೇಕು ಅಂತ ನಿಮ್ಮ ಆಸೆ? ಮುಂದೆ ಸೈನ್ಸ್ ತೊಗೊಂಡು ಇಂಜಿನಿಯರ್ ಆಗೋಣ ಅಂತ. ಜೊತೆಗೆ ಅವರ ತಾಯಿ ಕೂಡ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಮೇಡಮ್, ನಿಮ್ಮ ಮಗಳು ಟಾಪರ್ ಆಗಿದ್ದಾರೆ, ರಾಜ್ಯಕ್ಕೆ ಟಾಪರ್ ಆಗಿದ್ದಾರೆ, ಹೇಗೆ ಅನ್ಸುತ್ತೆ ಮೇಡಮ್? ಸರ್, ತುಂಬ ಖುಷಿ ಆಗ್ತಿದೆ. ನಮ್ಮ ಕನಸು, ಟೀಚರ್ಸ್ ಕನಸು ಮತ್ತು ಅವಳ ಕನಸನ್ನ ನೆನ್ಸು ಮಾಡಿದ್ದಾಳೆ. ಅವ್ರ ಸ್ಕೂಲವ್ರ ಮ್ಯಾನೇಜ್ಮೆಂಟ್ಗೆ ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು. ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಅವ್ರ ಅಪ್ಪನ ಕನಸು, ನಮ್ಮ ಕನಸು, ಅವ್ರ ಅಜ್ಜಿ ಇದ್ದಾರೆ, ಅವ್ರ ಕನಸು, ಎಲ್ಲ ಕನಸನ್ನು ನೆನ್ಸು ಮಾಡಿದ್ದಾಳೆ. ಇವತ್ತು ಅವಳು ಈ ಕಾರಣಕ್ಕೆ ಆ ದೇವರು ಆಶೀರ್ವಾದನ ಮಾಡಿದ್ದಾನೆ, ಅವಳು ಎಫರ್ಟು ಹಾಕಿದ್ದಾಳೆ, ಸ್ಕೂಲವ್ರ ಸಪೋರ್ಟಿವೂ ಇದೆ. ಯಾವ ರೀತಿ ಓದ್ತಾ ಇದ್ರು ನಮ್ಮ ಡೈಲಿ, ಯಾವ ರೀತಿ? ಅಂದರೆ ಸ್ಕೂಲಲ್ಲೇ 6 o'clock ಅಂದರೆ ಅವರು 3 o'clockವರೆಗೂ ಪಾಠ ಮಾಡಿ ಮತ್ತು ಕೋಚಿಂಗ್ ಕೊಡೋರು. SSLCಗೆ ಹೆಂಗೆ ಮಾಡ್ಬೇಕು ಆ ಥರ ಕೋಚಿಂಗ್ ಮಾಡೋರು. 6 o'clock ಅಲ್ಲಿಂದ ಬಂದಮೇಲೆ ಊಟ ಮಾಡಿ ಮತ್ತೆ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ರೆ 1 o'clock ಆಗ್ತಿತ್ತು. ಮತ್ತು ಬೆಳಗ್ಗೆ 6 ಗಂಟೆ 5 ಗಂಟೆ, ಅವಳು ಎಕ್ಸಾಮ್ ಟೈಮಲ್ಲಂತೂ 4 ಗಂಟೆ ಎದ್ದು ಎಲ್ಲ ಓದಿದ್ದಾಳೆ. ಹಾಗೆ ಕಂಪ್ಲೀಟ್ ಮಾಡಿದ್ದಾಳೆ. ಇವತ್ತು ಅವಳ ಕನಸು ನೆನ್ಸಾಗಿದೆ. ನಿಮ್ಮ ಮತ್ತು ನಿಮ್ಮ ಮನೆಯವರ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ರಿ ಮಗಳ ಈ ಸಪೋರ್ಟ್? ಸರ್, ಅವಳಿಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಅವ್ಳು ಸಪ್ರೇಟ್ ರೂಮ್ ಮಾಡಿದ್ವಿ. ಅವಳು ಓದಬೇಕು ಅನ್ನೋಕ್ಕೋಸ್ಕರ ಅವಳಿಗೆ ಯಾವುದೇ ರೀತಿ ಡಿಸ್ಟರ್ಬ್ ಮಾಡ್ತಿರ್ಲಿಲ್ಲ. ನಮ್ದೇನಿದ್ರು ಈ ಕಡೆ ಅವಳು ಬಂದಾದ್ಮೇಲೆ ಆಯ್ತು, ಅವಳು ಫುಲ್ ಓದ್ಕೊಳ್ಳೋ. ಅವಳಿಗೂ ಅಷ್ಟೇ ಎಫರ್ಟ್ ಹಾಕಿದ್ದಾಳೆ ಸರ್. ಅವಳ ಎಫರ್ಟ್ ಇವತ್ತು ನೆನ್ಸಾಗಿದೆ. ಅವಳ ಎಫರ್ಟ್ ತುಂಬ ಹಾಕಿದ್ದಾಳೆ. ಸ್ಕೂಲವ್ರು ಅಷ್ಟೇ ಸಪೋರ್ಟ್ ಮಾಡಿ, ಎಲ್ಲ ಟೀಚರ್ಸು, ಸ್ಕೂಲವ್ರ ಮ್ಯಾನೇಜ್ಮೆಂಟ್ ಆಗಲಿ ಎಲ್ಲರೂ ಅಷ್ಟು ಸಪೋರ್ಟ್ ಮಾಡಿ ಅವಳಿಗೆ ಇವತ್ತು ಈ ಸ್ಥಾನಕ್ಕೆ ತಂದುಕೊಟ್ಟಿದ್ದಾರೆ. ಅವರಿಗೆಲ್ಲ ಧನ್ಯವಾದಗಳು. ಅದಕ್ಕೆ ಥ್ಯಾಂಕ್ಸ್. ಏನು ಹೇಳೋಕ್ಕೋ ಗೊತ್ತಿಲ್ಲ, ಒಟ್ ಸ್ಪೀಚ್ಲೆಸ್. ಓಕೆ, ಥ್ಯಾಂಕ್ ಯು. ಇದಿಷ್ಟು ಬೃಂದಾ ಮತ್ತು ಬೃಂದಾ ಅವರ ತಾಯಿಯವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು. ನೋಡಿ, ಇದು 625ಕ್ಕೆ 625 ಮಾರ್ಕ್ಸ್. ಮಕ್ಕಳುಗಳು ಹೆಂಗೆ ಓದಿರ್ತವೆ ಅಂತ, ಓದೋದ್ರ ಜೊತೆಗೆ ಹೆಂಗೆ ತಲೆಯಲ್ಲಿ ಇಟ್ಕೊಂಡಿರ್ತವೆ, ಅದನ್ನು ಹೆಂಗೆ ಮಂಡಿಸ್ತವೆ ಅಂದರೆ ಯಾವ ರೀತಿ ಬರಿತವೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾವು ತೋರಿಸ್ತಾ ಇದ್ದೀವಿ 625ಕ್ಕೆ 625 ಮಾರ್ಕ್ಸ್ ತೆಗೆದಿರೋಂಥ ಮಕ್ಕಳುಗಳು.